ನಾನು ತಿಳ್ಕೊಂಡ್ ಮಟ್ಟಿಗೆ ರಾಜ್ಯದಲ್ಲಿ ಇಲ್ಲ ಅಂದ್ಕೊಂಡಿದೀನಿ. ಆಮೇಲೆ ನಾನು ಚಿಕ್ಕಂದಿನಿಂದಲೇ ಅಭ್ಯಾಸವಾಗಿ ಮಾಡ್ಕೊಂಡಿದ್ದೆ. ಅಂದ್ರೆ ಕುರುಕ್ಷೇತ್ರ ನಾಟಕದ ಬಗ್ಗೆ ಗೊತ್ತಿತ್ತು, ಆದ್ರೆ ಹಾರ್ಮೋನಿಯಂ ನುಡ್ತಿದ್ದಿಲ್ಲ. ಇವಾಗ ಮದುವೆ ಆಗಿ ಬಂದ್ಮೇಲೆ ಫಸ್ಟ್ ಟೀಚರ್ ಆಗಿ ಕೆಲಸ ಮಾಡ್ತಿದ್ದೆ ಜಿಟ್ನಳ್ಳಿ ಬಾರಲ್ಲಿ. ಆಮೇಲೆ ಮದುವೆ ಆಗಿ ಬಂದ್ಮೇಲೆ ಸೊಸೈಟಿ ಸೇರ್ಕೊಂಡು ಫಸ್ಟ್ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಿದ್ದೆ. ಅದು ಒಂದು 12 ವರ್ಷ ಆದ್ಮೇಲೆ ಸೆಕ್ರೆಟರಿ ಆಗಿ ಪ್ರಮೋಷನ್ ಆಯ್ತು. ಸೆಕ್ರೆಟರಿ ಆದ್ಮೇಲೆ ಅಭ್ಯಾಸ ಮಾಡ್ಕೊಂಡು ಸಂಗೀತನ ಹಾರ್ಮೋನಿಯಂ ನುಡ್ಸೋದೆಲ್ಲ ಕಲ್ತ್ಕೊಂಡು, ಮತ್ತೆ ಇಲ್ಲಿ ಗಾಯತ್ರಿ ಬಡಾಳ್ ರಾಮಚಂದ್ರಪ್ಪ ಅಂತವ್ರೆ, ನಮ್ಮ ಸಿ.ಕೆ. ಮೂರ್ತಿ ಅಂತ ಸಂತೇಶ್ವರದವರು, ಅವ್ರ ಹತ್ರ ಹಾರ್ಮೋನಿಯಂ ಕಲ್ತ್ಕೊಂಡು ಅಭ್ಯಾಸ ಮಾಡ್ಕೊಂಡು ಕಲಿಸ್ಬೇಕು. ನಮಗೆ ಖುಷಿಗೋಸ್ಕರ ಕಲ್ತ್ಕೊಂಡಿದ್ದು. ಆಮೇಲೆ ನಾಟಕ ಆಡ್ಸಕ್ಕೆ ಟ್ರೈ ಮಾಡಿದೆ. ಯಾರು ಸ್ಫೂರ್ತಿ ಏನಿಲ್ಲ, ನನ್ಗೆ ಮನ್ಸಿಗೆ ಬಂತದ್ದು ಏನಾದ್ರು ಒಂದ್ ಮಾಡೋಣ ಅಂತ ಹೇಳ್ಬಿಟ್ಟು, ಏನಾದ್ರು ಒಂದ್ ಮಾಡೋಣ ಅಂತ ಮನ್ಸಿಗೆ ಬಂತು. 14 ವರ್ಷ ಆಗಿದೆ ಸರ್ ಕರಗತ ಮಾಡ್ಕೊಂಡು. ಕುರುಕ್ಷೇತ್ರ ಮತ್ತೆ ರಾಜಸಖ್ಯ ವೃತ್ತ, 1-2 ದೇವಿ ಮಹಾತ್ಮೆ ಆಡ್ಸಿದ್ದೀನಿ. ಸಂಪೂರ್ಣ ರಾಮಾಯಣ ಮಾಡಿಸ್ಬೇಕು. ಈಗ ನಾನು ಅರ್ಧದಲ್ಲಿ ನಿಂತಿದೆ. ಒಟ್ಟು ಕುರುಕ್ಷೇತ್ರ 52 ಆಗಿದೆ. ಇದು ರಾಜಸಖ್ಯ ವೃತ್ತ 60-70 ಆಗಿದೆ. ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಮೊದ್ಲು ಎಲ್ಲಾ ಜಿಲ್ಲೆಲಿ ನಾನು ತಿಳ್ಕೊಂಡು ಫೋನ್ ಮಾಡ್ಕೊಂಡು, ಯಾರು ಇಲ್ಲ ಅಂತ ತಿಳ್ಕೊಂಡು ನಾನು ಪ್ರಿಂಟ್ಗೆ ಅದೇ ತರ ಹಾಕ್ಬಿಡೋರು ಎಲ್ಲರೂ. ಕೆಲವ್ರಿಗೆ ಕರ್ನಾಟಕದ ಏಕೈಕ ಮಹಿಳೆ ನಿರ್ದೇಶಕರು ಅಂತ. ಇತ್ತೀಚೆಗೆ ನಾನು ಸುಮಾರು ಕಡೆ ಎನ್ಕ್ವೈರಿ ಮಾಡಿ ಇಲ್ಲ ಅಂದ್ಕೊಂಡಿದ್ದೀನಿ. ಬಾಕಿ ವಿಚಾರ ಗೊತ್ತಿಲ್ಲ. ರಾಜ್ಯದಲ್ಲಿ ಎಲ್ಲಿ ಹೋಗಿಲ್ಲ, ನಮ್ಮ ಹಾಸನ ಜಿಲ್ಲೆ ಕಳ್ಸಿದ್ದೀನಿ. ಅವ್ನು ಮೈಸೂರು ಜಿಲ್ಲೆಗೆ ಹೋಗಿತ್ತು, ಅಲ್ಲಿ ಟೌನ್ ಅಲ್ಲೇ ನಾಟಕ ಆಡ್ಸಿದ್ದೀನಿ. ಮಹಿಳೆಯರಿಗೆ ಒಂದ್ಸಲ, ಆಮೇಲೆ ಪುರುಷರಿಗೆ 2 ಸಲ. ಆಮೇಲೆ ಈಗ ಹೋದ್ ಲಾಸ್ಟ್ ಟೈಮ್ ಸುತ್ತೂರು ಕಾರ್ಯಕ್ಕೆ ಹೋಗಿದ್ದು, ಅಲ್ಲೊಂದು ನಾಟಕ ಆಡ್ಸಿದ್ದೀನಿ, ಮಹಿಳಾ ನಾಟಕನ. ಇನ್ನು ಮಂಡ್ಯ ಜಿಲ್ಲೆಯಲ್ಲಿ ಎಲ್ಲಿ ಮಲೆನಹಳ್ಳಿ ಅನ್ನೋರು ಬಿಲ್ಡಿಂಗ್ ಮೇಲೆ ಹೋಗ್ಲಿ ಕಡೆ, ಆ ಕಡೆ ಎಲ್ಲ ಹೋಗಿ ಮಾಡ್ಸಿದ್ದೀನಿ. ಖುಷಿ, ಸಂತೋಷ. ನಾಟಕ ಅಂದ್ರೆ ಏನೇ ಚಿಂತೆ ಇದ್ರೆ, ನಮ್ಗೆ ಆಫೀಸ್ ಲೆವೆಲಲ್ಲಿ ಡ್ಯೂಟಿ ಏನೇ ಕಷ್ಟ ಇದ್ರೆ, ಅದೊಂದು ಹಾರ್ಮೋನಿಯಂ ಮುಂದೆ ಕುತ್ಕೊಂಡು ಒಂದು ಹಾಡು ಆಡಿದ ತಕ್ಷಣ ನಮಗೆ ನೋವೆಲ್ಲ ಮಾಯ ಆಗುತ್ತೆ. ಸವಿತಾ ಮೇಡಮ್ ಅವರು ನನಗೆ ತುಂಬಾ ಪರಿಚಯ. ಮೇಡಮ್ ಅವರು ಶ್ರವಣಬೆಳ ಹೋಬಳಿ, ಚಂದ್ರಪಟ್ಟಣ ತಾಲೂಕು, ಬೇಡಹಳ್ಳಿ ಅಂತ ಗ್ರಾಮ. ಅವ್ರ ಪಟೇಲ್ರ ಬೆಟ್ಟಗೌಡ್ರ ಮಗಳು. ಅವರು ನಮ್ಮ ಜಿಟ್ನಳ್ಳಿ ಚೇತನ್ ಕಾನ್ವೆಂಟ್ ಅಲ್ಲಿ ಮೊದಲು ಶಿಕ್ಷಕರಾಗಿದ್ರು. ಆ ಸಂದರ್ಭದಲ್ಲಿ ಒಳ್ಳೆ ಸಾಂಸ್ಕೃತಿಕ ಕಾರ್ಯಕ್ರಮ, ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡೋದು, ಮತ್ತೆ ಕಾರ್ಯಕ್ರಮಗಳೆಲ್ಲ ಸಾಕಷ್ಟು ಬೇಕಾದಷ್ಟು ಮಾಡ್ತಾ ಇದ್ರು. ಅದಾದ ನಂತರ ನನಗೂ ನೌಕರಿ ಸಿಕ್ತ ನಂತರ ನಾನು ಗೆಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ. ಅಲ್ಲಿ ಮೇಡಮ್ ಅವರು ಆ ಸೊಸೈಟಿ ಅಕ್ಕನಳ್ಳಿ ಕೂಡಲ್ಲಿ ಇದು ಬೆಳಗುಲಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅಲ್ಲೂ ಸೆಕ್ರೆಟರಿ ಆಗಿ ಮತ್ತೆ ಕೆಲಸ ಮಾಡ್ತಾ ಇರ್ತಾರೆ. ಅದಾದ ನಂತರ ನಮ್ಮ ಊರಲ್ಲಿ, ಅಕ್ಕಪಕ್ಕ ಗ್ರಾಮದಲ್ಲಿ, ತನ್ನ ಹುಟ್ಟಿದ ಊರಲ್ಲೇ ಬೇರೆಯಲ್ಲಿ ಒಂದು ಡ್ರಾಮಾ ಮಾಡಿಸಿರ್ತಾರೆ. ಡ್ರಾಮಾ ಮಾಡಿಸಿ ಸೈ ಅನ್ನಿಸ್ಕೊಂಡು ತುಂಬಾ ಎಫೆಕ್ಟಿವ್ ಆಗಿ ಕುರುಕ್ಷೇತ್ರ ನಾಟಕ ಬರುತ್ತೆ. ಆ ಸ್ವಂತ ಊರಲ್ಲಿ ನಾಟಕ ಮಾಡೋದಿಲ್ಲ ಶ್ರಮ, ಬಟ್ ಬೇರೆ ಊರಲ್ಲೆಲ್ಲ ಹೋಗಿ ಪ್ರಾಕ್ಟೀಸ್ ಮಾಡಿಸಿ ಡ್ರಾಮಾ ಮಾಡಿಸ್ಬೋದು. ತನ್ನ ಹುಟ್ಟೂರಲ್ಲೇ ನಾಟಕ ಮಾಡಿ ಸೈ ಅನ್ನಿಸ್ಕೊಂಡ್ರಲ್ಲ, ಅದು ತುಂಬಾ ಹೆಮ್ಮೆ ವಿಚಾರ. ಅದಾದ ನಂತರ ಅಲ್ಲಿ ಚನ್ನರಾಯಪಟ್ಟಣ ತಾಲೂಕಲ್ಲಿ ಕಲಾಕ್ಷೇತ್ರದಲ್ಲಿ ಡ್ರಾಮಾಗಳು ಎಲ್ಲ ನಡೀತಾವಲ್ಲ ಸರ್, ಅಲ್ಲಿ ನಾಟಕದಲ್ಲಿ ಪ್ರತಿ ವರ್ಷದಂತೆ ಅವರು 2-3 ನಾಟಕ ಇರ್ತಾರೆ. ಮತ್ತೆ ತುಂಬಾ ಚೆನ್ನಾಗಿ ನಾಟಕ ಮಾಡಿಸ್ತಾರೆ. ಇಲ್ಲಿ ನಮ್ಮ ಗ್ರಾಮದ ಸವಿತಾ ಮೇಡಮ್ ಅವರು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ. ಅವರು ತುಂಬ ಕಷ್ಟಪಟ್ಟು ಮೇಲಕ್ಕೆ ಬಂದಿದ್ದಾರೆ. ಅವರು ಸ್ಕೂಲಲ್ಲೆಲ್ಲ ಟೀಚರಾಗಿ ವರ್ಕ್ ಮಾಡಿದರು, ಹಿಂದಿ ಟೀಚರಾಗಿ. ಮಕ್ಕಳಿಗೆಲ್ಲ ಸ್ಕೂಲ್ ಡೇ ಪಾಠ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು. ಅವ್ರ ಹತ್ರನೇ ನಮ್ಮ ತಂಗಿಯರೆಲ್ಲ ಕಲ್ತಿದ್ದಾರೆ. ಇವಾಗಲೂ ಮಹಿಳಾ ನಾಟಕಗಳು ಮತ್ತು ನಮ್ಮ ಗ್ರಾಮಸ್ಥರಾಗಿ ಅವ್ರನ್ನ ನಾವು ಹೇಳ್ಕೊಳ್ಳೋಕೆ ಹೆಮ್ಮೆ ಅನ್ನಿಸ್ತದೆ ನಮಗೆ. ಅವರು ಹೊರಗಡೆ ತುಂಬ ಚೆನ್ನಾಗಿ ಎಲ್ಲ ವರ್ಕು ಮಾಡ್ತಾರೆ, ಮತ್ತು ನಾಟಕಗಳನ್ನೂ ಎಲ್ಲ ಕಲಿಸ್ತಿದ್ದಾರೆ. ಆಮೇಲೆ ಕೊನೆ ಲಾಸ್ಟ್ನಲ್ಲಿ ಯಕ್ಷಗಾನ ಒಂದು ಸಾಲೇ ಮಾಡಿ ಗಣಪತಿ ಪೂಜೆ ಮಾಡಿದೆ, ಕುಣಿಯೋಕೆ ಆಗಲಿಲ್ಲ ನನ್ನ ಕೈಲಿ. ಆಗ ಕೊನೆಗೆ ದಶರಥನ ಪಾತ್ರ ಒಂದು ಮಾಡಿ ಕೈ ಬಿಟ್ಬಿಟ್ಟೆ. ಕಲೆ ನೇರ್ಲಿಕೆರಲ್ಲಿ ಶಾಶ್ವತವಾಗಿ ಉಳ್ಕೊಳ್ಳಿ ಅಂತ ಹೇಳ್ಬಿಟ್ಟು ಭಾಳ ಆಸೆ ಇದೆ, ಇವತ್ತೂ ಇದೆ. ಇವತ್ತು ನನಗೆ ರಂಗಭೂಮಿ ಮೇಲೆ ನಿಂತ್ಕೋಬೇಕು ಅನ್ನೋ ಆಸೆ ಇವತ್ತು. ಆ ಕಲೆ ನೇರ್ಲಿಕೆಯಲ್ಲಿ ಉಳ್ಕೊಂಬಂದಿದೆ. ಆ ಇತಿಹಾಸವನ್ನು ಏನೋ ದೇವ್ರ ಕೃಪೆ, ಲಕ್ಷ್ಮೀದೇವ್ರ ಕೃಪೆ, ಆದಿಶಕ್ತಿ, ಒಬ್ಬಳ ಸಂಗೀತ ಕಚೇರಿಯಲ್ಲಿ ಪೂರ್ಣ ಹೊಂದಿರೋ ಕಲೆ ಒಬ್ಬಳು ಪುಣ್ಯಾತ್ಗೀತೆ ಬಂದು ನಮ್ಮ ಗ್ರಾಮಕ್ಕೆ ಸೇರಿಕೊಂಡು ಸೊಸೆಯಾಗಿ ಅವಳು ಈ ಒಳ್ಳೆಯ ಹೆಸರನ್ನು ಗಳಿಸಿದ್ದಾಳೆ. ಅನಂತರ ನಾವು ಕಲೆಗೆ ಹೋದ್ವಿ. ನಮ್ಮೂರಿಗೆ ಸೊಸೆಯಾಗಿ ಸವಿತಾ ಮೇಡಮ್ಮರು ನಮ್ಮೂರಿಗೆ ಬಂದರು. ಅವರು ಮೊದಲು ಸಂಗೀತನ ಆಡ್ತಾಯಿದ್ರು ಎಲ್ಲ ವೇದಿಕೆ ಮೇಲೆಲ್ಲ. ನಂತರ ಅವರು ಹಾರ್ಮೋನಿಯಮನ್ನು ಕಲಿತು
ನಾಟಕಗಳನ್ನ ಮಾಡ್ತಿದ್ದಾರೆ. ರಾಮಾಯಣ ಇರ್ಬೋದು, ಮಹಾಭಾರತ ಇರ್ಬೋದು, ದೇವಿ ಮಹಾತ್ಮೆ ಇರ್ಬೋದು, ಶನಿ ಮಹಾತ್ಮೆ ಇರ್ಬೋದು, ಎಲ್ಲ ನಾಟಕಗಳನ್ನೂ ಕೂಡ ಅವರು ತುಂಬ ಚೆನ್ನಾಗಿ ಎಲ್ಲ ಮಾಡಿಸಿ ಅಪಾರ ಕೀರ್ತಿಯನ್ನು ಪಡೆದವ್ರೆ ಅಂತ ನಾನು ನಿಮಗೆ ಹೇಳೋದಕ್ಕೆ ನಾನು ತುಂಬ ಇಷ್ಟಪಡ್ತೀನಿ. ನಮ್ಮೂರಿನಲ್ಲಿ ಇದು ಜೀವಂತವಾಗಿ ಕಲೆ ಉಳ್ಕತ್ತಲ್ಲ, ಅದಕ್ಕೋಸ್ಕರ ನಾವು ಎಷ್ಟು ಅವ್ರನ್ನ ಕೊಂಡಾಡಿದರೂ ಕೂಡ ಸಾಲದು ಅಂತ ನಾನು ಸವಿತಾ ಮೇಡಮ್ನವ್ರನ್ನ ಹೇಳ್ತಾ ನಾನು ನಿಮಗೂ ಕೂಡ